ನಮಸ್ಕಾರ. ಇವತ್ತು ನಾವು ಶ್ರೀಕೃಷ್ಣನ ಬಾಲಲೀಲೆಗಳಲ್ಲಿ ಬರುವ ಅತ್ಯಂತ ಆಸಕ್ತಿದಾಯಕ ಹಾಗೇನೇ ಒಂದು ವಿಚಿತ್ರವಾದ ಕಥೆಯನ್ನ ನೋಡೋಣ. ಅಂದ್ರೆ ಒಬ್ಬ ರಾಕ್ಷಸಿ ಒಂದು ಹಸುಗೂಸನ್ನ ಕೊಲ್ಲೋಕೆ ಬರ್ತಾಳೆ, ಆದ್ರೆ ಆ ಮಗುವಿನ ಕೈಯಲ್ಲೇ ಪ್ರಾಣ ಬಿಟ್ಟು ಮೋಕ್ಷವನ್ನೇ ಪಡ್ಬಿಡ್ತಾಳೆ. ಹೌದು, ಭಾಗವತ ಪುರಾಣದಲ್ಲಿ ಬರುವ ಈ ಪ್ರಸಂಗ ದುಷ್ಟತನ ಮತ್ತು ದೈವಿಕ ಕರುಣೆ ಇವೆರಡರ ನಡುವೆ ಇರೋ ಒಂದು ಅದ್ಭುತವಾದ ಸಂಬಂಧವನ್ನ ನಮ್ಮ ಮುಂದೆ ಇಡುತ್ತೆ. ಒಂದು ಹಾಲುಗಲ್ಲದ ಹಸುಗೂಸು ಬಲಿಷ್ಠ ಮಾಯಾವಿ ರಾಕ್ಷಸಿಯನ್ನ ಕೊಲ್ಲೋಕೆ ಸಾಧ್ಯನಾ? ನೋಡೋಕೆ ಇದೊಂದು ಅಪ್ಲಿ ಪ್ರಶ್ನೆ ಅನಿಸಬಹುದು, ಆದ್ರೆ ಇದೇ ಪ್ರಶ್ನೆ ನಮ್ಮನ್ನ ಮೋಸ, ದೈವಿಕ ಶಕ್ತಿ ಮತ್ತು ಕೊನೆಗೆ ಯಾರೂ ಊಹಿಸದಂತಹ ಒಂದು ಮುಕ್ತಿಯ ಕಥೆಯೊಳಗೆ ಕರ್ಕೊಂಡೋಗುತ್ತೆ. ಸರಿ, ಹಾಗಾದ್ರೆ ಈ ಕಥೆ ಶುರುವಾಗೋದಿಲ್ಲಿಂದ? ಇದರ ಮೂಲ ಇರೋದು ಮಥುರೆಯ ರಾಜ ಕಂಸನ ಭಯದಲ್ಲಿ. ನಿನ್ನನ್ನ ಕೊಲ್ಲೋ ಮಗು ಗೋಕುಲದಲ್ಲಿ ಬೆಳೀತಾ ಇದೆ ಅನ್ನೋ ಒಂದು ಆಕಾಶವಾಣಿ ಇದೆಯಲ್ಲ, ಅದು ಅವನಿಗೆ ರಾತ್ರಿ ಹಗಲು ನಿದ್ದೆ ಮಾಡೋಕ್ಕೂ ಬಿಡ್ತಿರ್ಲಿಲ್ಲ. ಆ ಭಯ ಅದೇ ಒಂದು ಘೋರವಾದ ಸಂಚಿಗೆ ಅಡಿಪಾಯ ಹಾಕಿದ್ದು. ತನ್ನ ಪ್ರಾಣ ಉಳಿಸ್ಕೊಳ್ಳೋಕೆ ಕಂಸ ಏನ್ ಬೇಕಾದ್ರೂ ಮಾಡೋಕೆ ಸಿದ್ಧನಾಗಿದ್ದ. ಅವನು ಒಂದು ಕ್ರೂರ ನಿರ್ಧಾರಕ್ಕೆ ಬರ್ತಾನೆ, ಗೋಕುಲದಲ್ಲಿ ಹುಟ್ಟಿದ ಪ್ರತಿಯೊಂದು ನವಜಾತ ಶಿಶುವನ್ನು ಮುಗಿಸ್ಬಿಡ್ಬೇಕು ಅಂತ. ಇಂಥ ಒಂದು ಘೋರ ಕೃತ್ಯಕ್ಕೆ ಅವನು ತನ್ನ ಬತ್ತಳಿಕೆಯಲ್ಲಿದ್ದ ಅತ್ಯಂತ ಅಪಾಯಕಾರಿ ಅಸ್ತ್ರವನ್ನೇ ಬಳಸ್ತಾನೆ. ಆ ಅಸ್ತ್ರ ಬೇರಾರೂ ಅಲ್ಲ, ಅವಳೇ ಮಾಯಾವಿ ರಾಕ್ಷಸಿ ಪೂತನಿ. ನೋಡಿ, ಪೂತನಿ ಅಂದ್ರೆ ಸಾಮಾನ್ಯ ರಾಕ್ಷಸಿ ಅಂತ ಅಂದ್ಕೋಬಾರ್ದು. ಅವಳು ಆಕಾಶದಲ್ಲಿ ಹಾರಾಡ್ಬಲ್ಲವಳು, ಅಷ್ಟೇ ಅಲ್ಲ, ತನಗೆ ಬೇಕಾದ ರೂಪವನ್ನ ಕ್ಷಣ ಮಾತ್ರದಲ್ಲಿ ಧರಿಸಬಲ್ಲ ಮಾಯಾವಿ. ಈ ರೂಪ ಬದಲಿಸೋ ಶಕ್ತಿ ಇದೆಯಲ್ಲ, ಇದೇ ಅವಳನ್ನ ಕಂಸನ ಈ ಕೆಲ್ಸಕ್ಕೆ ಹೇಳಿ ಮಾಡಿಸಿದ ಒಂದು ಪರ್ಫೆಕ್ಟ್ ಹಂತಕಿಯನ್ನಾಗಿ ಮಾಡಿತು. ಸಹಜವಾಗಿಯೇ ತನ್ನ ದುಷ್ಟ ಉದ್ದೇಶವನ್ನ ಯಾರಿಗೂ ತಿಳಿದ ಹಾಗೆ ಮಾಡ್ಬೇಕಲ್ಲ, ಅದಕ್ಕೆ ಪೂತನಿ ತನ್ನ ಭಯಾನಕ ರಾಕ್ಷಸ ರೂಪವನ್ನ ಸಂಪೂರ್ಣವಾಗಿ ಬದಿಗಿಡ್ತಾಳೆ. ಬದಲಿಗೆ ಅವಳು ನಂದಗೋಪನ ಮನೆಗೆ ಕಾಲಿಟ್ಟಾಗ ಅಬ್ಬಾ, ಎಂತಹ ಸೌಂದರ್ಯ! ಅಲ್ಲಿದ್ದ ಪ್ರತಿಯೊಬ್ಬರೂ ಅವಳನ್ನ ನೋಡಿ ಮಂತ್ರಮುಗ್ಧರಾಗಿಬಿಡ್ತಾರೆ. ಅವಳ ರೂಪ ಎಷ್ಟು ಪರಿಪೂರ್ಣವಾಗಿತ್ತು ಅಂದ್ರೆ ಸ್ವತಃ ಕೃಷ್ಣನ ತಾಯಿ ಯಶೋದೆ ಕೂಡ ಅವಳನ್ನ ನೋಡಿ ಯಾವುದೋ ದೇವಲೋಕದಿಂದ ಬಂದ ದೇವತೆ ಇರಬೇಕು ಅಂತ ಅನ್ಕೊಂಡ್ಬಿಡ್ತಾಳೆ. ಹಾಗಾಗಿಯೇ ಅವಳು ಮಗುವನ್ನ ಎತ್ತುಕೊಳ್ಳೋಕ್ಕೂ ಯಾವುದೇ ಅಡ್ಡಿ ಪಡಿಸಲ್ಲ. ಆದ್ರೆ ಆ ದೈವಿಕ ಸೌಂದರ್ಯದ ಹಿಂದೆ ಒಂದು ಕ್ರೂರವಾದ ಸಂಚು ಬಚ್ಚಿಟ್ಕೊಂಡಿತ್ತು. ಇದನ್ನ ಹೀಗೆ ಹೋಲಿಸಬಹುದು ನೋಡಿ. ಹೊರಗಿನಿಂದ ನೋಡಕ್ಕೆ ಅವಳ ರೂಪ ಒಂದು ಸುಂದರವಾದ ಅಮೃತ ತುಂಬಿದ ಚಿನ್ನದ ಪಾತ್ರೆಯ ಹಾಗೆ ಕಾಣಿಸ್ತಿತ್ತು. ಆದ್ರೆ ಆ ಪಾತ್ರೆಯೊಳಗಿದ್ದಿದ್ದು ಅಮೃತವಲ್ಲ, ಅದು ಸರ್ವನಾಶ ಮಾಡಬಲ್ಲ ಮಾರಣಾಂತಿಕ ಹಾಲಾಹಲ ವಿಷ. ಸರಿ, ತನ್ನ ಸೌಂದರ್ಯದ ಜಾಲದಲ್ಲಿ ಎಲ್ರೂ ಸಿಕ್ಕಿಬಿದ್ದಿದ್ದಾರೆ ಅಂತ ಪೂತನಿಗೆ ಖಾತ್ರಿಯಾದ ತಕ್ಷಣ ಅವಳು ತನ್ನ ಕೊನೆಯ ಮತ್ತು ಅಂತಿಮ ದಾಳಿಗೆ ಸಿದ್ಧಳಾಗ್ತಾಳೆ. ಅವಳ ಮಾರಣಾಂತಿಕ ಸಂಚು ಈಗ ಕಾರ್ಯರೂಪಕ್ಕೆ ಬರೋ ಸಮಯ ಬಂದಿತ್ತು. ಏನದು ಸಂಚು? ಮೊದಲು ಅವಳು ತನ್ನ ಸ್ತನಗಳಿಗೆ ಆ ಭಯಂಕರ ವಿಷವನ್ನ ಲೇಪಿಸ್ಕೊಳ್ತಾಳೆ. ಆಮೇಲೆ ಏನೂ ಅರಿಯದ ಮುಗ್ಧ ಶಿಶು ಕೃಷ್ಣನನ್ನ ತೊಟ್ಟಿಲಿನಿಂದ ಮೆಲ್ಲಗೆ ಎತ್ಕೊಳ್ತಾಳೆ. ತಾಯಿಯ ಪ್ರೀತಿ ವಾತ್ಸಲ್ಯವನ್ನೆಲ್ಲ ನಟಿಸ್ತಾ ಆ ವಿಷದ ಹಾಲನ್ನ ಕುಡಿಸೋಕ್ ಶುರು ಮಾಡ್ತಾಳೆ. ಆದ್ರೆ ಅವಳು ಅಂದ್ಕೊಂಡಂತೆ ಆಗಿಲ್ಲ. ಅವಳ ಈ ಸಂಚು ಒಂದು ದೊಡ್ಡ ಅನಿರೀಕ್ಷಿತ ತಿರುವನ್ನ ಪಡ್ಕೊಳ್ಳುತ್ತೆ. ಪೂತನಿಗೆ ಗೊತ್ತಿಲ್ಲದ ಒಂದು ವಿಷಯ ಇತ್ತು. ಅವಳ ಮಡಿಲಲ್ಲಿದ್ದಿದ್ದು ಕೇವಲ ಒಂದು ಸಾಮಾನ್ಯ ಹಸುಗೂಸು ಅಲ್ಲ, ಬದಲಿಗೆ ಇಡೀ ಜಗತ್ತನ್ನೇ ನಿಯಂತ್ರಿಸೋ ಸರ್ವಶಕ್ತನಾದ ಶ್ರೀಕೃಷ್ಣ. ಅವಳ ಮನಸ್ಸಿನಲ್ಲಿದ್ದ ಪ್ರತಿಯೊಂದು ದುಷ್ಟ ಆಲೋಚನೆ, ಪ್ರತಿಯೊಂದು ಸಂಚು ಅವನಿಗೆ ಮೊದಲೇ ತಿಳಿದಿತ್ತು. ಹಾಗೆ ಕೃಷ್ಣ ಆ ವಿಷ ಬೆರೆಸಿದ ಹಾಲನ್ನ ಕುಡಿಯೋಕೆ ಶುರು ಮಾಡ್ದಾಗ ಪೂತನಿಗೆ ಒಳಗೊಳಗೆ ಅಮ್ಮಾ, ನನ್ನ ಕೆಲ್ಸ ಆಯ್ತೂ ಅಂತ ಖುಷಿಯಾಗಿರ್ಬೇಕು. ಆದ್ರೆ ಆ ಪುಟ್ಟ ಬಾಲಕ ಕುಡಿತಿದ್ದುದು ಕೇವಲ ಹಾಲನ್ನ ಮಾತ್ರವೇ ಆಗಿರ್ಲಿಲ್ಲ. ಅವನು ಆ ಹಾಲಿನ ಜೊತೆಜೊತೆಗೆ ಅವಳ ಪ್ರಾಣಶಕ್ತಿಯನ್ನೇ, ಅವಳ ಜೀವವನ್ನೇ ಹೀರಿಬಿಡ್ತಿದ್ದ. ಎಂಥ ವಿಪರ್ಯಾಸ ನೋಡಿ! ಜೀವ ಕೊಡ್ಬೇಕಿದ್ದ ತಾಯ್ತನದ ಕ್ರಿಯೆ ಅವಳ ಸಾವಿಗೆ ಕಾರಣವಾಗಿ ಹೋಯ್ತು. ತನ್ನ ಪ್ರಾಣಶಕ್ತಿ ತನ್ನ ದೇಹದಿಂದ ಹೊರಗೆ ಹೋಗ್ತಾ ಇರೋದನ್ನ ಅರಿತ ಪೂತನಿ ತಡಿಯನಾರದ ನೋವಿನಿಂದ ಕಿರಿಚಿಕೊಳ್ತಾಳೆ. ಆ ಕ್ಷಣದಲ್ಲೇ ಅವಳ ಸುಂದರ ರೂಪದ ಮುಖವಾಡ ಸಂಪೂರ್ಣವಾಗಿ ಕಳಚಿಬೀಳುತ್ತೆ. ಅದರೊಳಗಿಂದ ಅವಳ ನಿಜವಾದ ಭಯಾನಕ ರಾಕ್ಷಸಿಯ ರೂಪ ಹೊರಬಂತು. ಪ್ರಾಣ ಕಳೆದುಕೊಂಡ ಅವಳ ಆ ಬೃಹದಾಕಾರದ ದೇಹ ನೆಲಕ್ಕೆ ಅಪ್ಪಳಿಸಿದಾಗ ಅದು ಮೈಲುಗಟ್ಟಲೆ ಜಾಗವನ್ನೇ ಆವರಿಸ್ಕೊಂಡ್ಬಿಡ್ತು ಅಂತಾರೆ. ಆ ಗಾತ್ರವನ್ನ ನೋಡ್ದಾಗ ಎಲ್ರಿಗೂ ಸ್ಪಷ್ಟವಾಯ್ತು, ಅವಳನ್ನ ಸೋಲಿಸಿದ್ದು ಒಂದು ಸಾಮಾನ್ಯ ಮಗು ಅಲ್ಲ, ಅದು ಒಂದು ದೈವಿಕ ಶಕ್ತಿಯಂತ. ಆದ್ರೆ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ನಿಜ ಹೇಳ್ಬೇಕಂದ್ರೆ ಈ ಕಥೆಯ ಅತ್ಯಂತ ಆಳವಾದ ಅರ್ಥ ಅಡಗಿರೋದೇ ಅವಳ ಸಾವಿನ ನಂತರ ನಡೆದ ಘಟನೆಯಲ್ಲಿ. ನೋಡಿ, ಇಲ್ಲಿ ಪೂತನಿಯ ಸಾವು ಅಂದ್ರೆ ಕೇವಲ ಒಬ್ಬ ರಾಕ್ಷಸಿಯ ಅಂತ್ಯ ಅಂತ ಭಾವಿಸಬಾರ್ದು.
ಈ ಕಥೆಯ ರೂಪಕದಲ್ಲಿ ಪೂತನಿ ನಮ್ಮೊಳಗಿನ ಅಹಂಕಾರ ಮತ್ತು ಅಜ್ಞಾನದ ಸಂಕೇತ. ಹಾಗಾಗಿ ಅವಳ ಸೋಲು ಅನ್ನೋದು ಕೇವಲ ಒಂದು ಭೌತಿಕ ವಿಜಯ ಅಲ್ಲ, ಅದಕ್ಕಿಂತ ಮಿಗಿಲಾಗಿ ಅದೊಂದು ಆಧ್ಯಾತ್ಮಿಕ ವಿಜಯ. ಇಲ್ಲಿಯೇ ಕಥೆ ಒಂದು ಅದ್ಭುತವಾದ, ನಂಬಲ ಸಾಧ್ಯವಾದ ತಿರುವು ಪಡ್ಕೊಳ್ಳೋದು. ಕೃಷ್ಣ ಪೂತನಿಯ ಪ್ರಾಣವನ್ನ ತೆಗೆದಿದ್ದು ನಿಜ, ಆದ್ರೆ ಅದೇ ಸಮಯದಲ್ಲಿ ಅವಳಿಗೆ ಮೋಕ್ಷವನ್ನೂ ಕರುಣಿಸ್ಬಿಡ್ತಾನೆ. ಯಾಕೀಗೆ? ಯಾಕಂದ್ರೆ ಅವಳ ಉದ್ದೇಶ ಎಷ್ಟೇ ದುಷ್ಟವಾಗಿದ್ರೂ ಅವಳು ಮಾಡಿದ ಕೆಲಸ, ತಾಯಿಯ ರೂಪದಲ್ಲಿ ಹಾಲುಣಿಸಿದ್ದು, ಅದೊಂದು ಪವಿತ್ರವಾದ ಕ್ರಿಯೆಯಾಗಿತ್ತು. ಆ ಒಂದೇ ಒಂದು ಪುಣ್ಯದ ಕೆಲಸ ಅವಳ ಎಲ್ಲಾ ಪಾಪಗಳನ್ನ ತೊಳೆದು ಅವಳಿಗೆ ಮುಕ್ತಿಯನ್ನ ತಂದ್ಕೊಟ್ಟಿತ್ತು. ಹಾಗಾದ್ರೆ ಯೋಚ್ನೆ ಮಾಡಿ, ದುರುದ್ದೇಶದಿಂದಲೇ ಮಾಡಿದ ಒಂದು ಒಳ್ಳೆಯ ಕೆಲಸಕ್ಕೂ ಮೋಕ್ಷ ಸಿಗುತ್ತೆ ಅಂದ್ರೆ ಆ ದೈವಿಕ ಕರುಣೆಯ ವ್ಯಾಪ್ತಿ ಎಷ್ಟೊಂದು ದೊಡ್ಡದಿರ್ಬೋದು ಅಲ್ವಾ? ಪೂತನಿಯ ಈ ಕಥೆ ಇದೇ ಪ್ರಶ್ನೆಯನ್ನ ನಮ್ಮೆಲ್ಲರ ಮುಂದಿಟ್ಟು ನಮ್ಮನ್ನ ಆಳವಾದ ಚಿಂತನೆಗೆ ಹಚ್ಚುತ್ತೆ.